ಇಲ್ಲಿ ಇದು ನಾಗರ್ಬಾವಿಲಿ ಏನೋ ಪಾನಿಪುರಿದು ಒಂದು ಇದು ಇಟ್ಕೊಂಡಿದ್ದಾರೆ. ಹೊಟ್ಟೆಪಾಡು ಚಾಟ್ಸ್. ಡಿ ಬಾಸ್ ಕೂಡ ಹೇಳಿದ್ರು, ಸೊ ಹಂಗಾಗಿ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ ಬರೋ ಕಡೆ. ಡಿ ಬಾಸ್ ಅವ್ರು ಬಂದ್ರು, ನೋಡಿದ್ವಿ. ಡಿ ಬಾಸ್ ಹೇಳಿದ ಒಂದು ಕಾರಣ, ಯಾಕಂದ್ರೆ ಅವ್ನು ಆಕ್ಚುಲಿ ಭಿಕ್ಷೆ ಬಿಡ್ದೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು 10 ಜನಕ್ಕೆ ಕೆಲಸ ಕೊಟ್ಟಾನಲ್ಲ. ಅವ್ನು ಹುಡ್ಕೊಡೋಕೆ ನಾವು ಅಲ್ತಿದ್ರೆ ಅವ್ನು ಇನ್ನೊಂದು 10 ಜನಕ್ಕೆ ಸ್ಫೂರ್ತಿ ಆಗ್ತಾನೆ. ಹೌದು. ದೆನ್ ಯಾರೋ ಆಕ್ಚುಲಿ ಕೈ ಇಲ್ದವನು ಅವ್ನು ಅಕ್ಕಿನ ಅಷ್ಟು ದುಡಿತಾ ಇರ್ತಾನೆ. ಡಿ ಬಾಸ್ ನೋಡ್ಬಿಟ್ಟು ನಮ್ಮನ್ನು ಗುರುತಿಸಿ ಸರ್. ಅವಾಗ ನೋಡಿ ಸರ್, ನಾನು ಆಕ್ಚುಲಿ 1 ತಿಂಗಳು ಲಾಸ್ಟ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ. ನೀವು ಇಲ್ಲಿ ಫಸ್ಟ್ ಬರ್ತಾ ಇದ್ರೆ ಹೆಂಗೆ? ಇಲ್ಲ ಸರ್, ಯೂಟ್ಯೂಬಲ್ಲಿ ಬರ್ತಾ ಇದ್ರಿ, ಯೂಟ್ಯೂಬ್ ನೋಡ್ತಾ ಇದ್ವಿ, ಫಾಲೋ ಮಾಡ್ತಾ ಇದ್ವಿ. ಡಿ ಬಾಸ್ ಅವ್ರು ಬಂದರು, ನೋಡಿದ್ವಿ. ಈ ಥರ ಹೊಟ್ಟೆಪಾಡು ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ, ಬಡವ್ರನ್ನ ಮುಂದುವರಿಸಿ ಮೇಲೆ ಬರ್ಸಿ ಅಂತ ಎಲ್ಲ ಹೇಳ್ತಾ ಇದ್ರು. ನಾವು ತಿನ್ನಬೇಕು ಅಂತ ಅನಿಸ್ತು ಸರ್, ಬಂದ್ವಿ. ಇವಾಗ ತಗೊಂಡ್ವಿ. ನನ್ನ ಮಕ್ಕಳು, ದೊಡ್ಡ ಮಗ ಚಿಕ್ಕ ಮಗ, ಇಲ್ಲಿಗೆ ಬಂದ್ವಿ. ನಾವಿರೋದು ದೀಪಾಂಜಲಿ ನಗರ, ಅಲ್ಲಿಂದ ಬಂದ್ವಿ. ತುಂಬ ಚೆನ್ನಾಗಿದೆ. ಹಾಂ, ಬುಟ್ಟಿ ಚಾಟ್ಸು ಮತ್ತು ಮಸಾಲೆ ಪುರಿ, ಪಾನಿಪುರಿ ತಿಂದ್ವಿ ಸರ್, ತುಂಬ ಚೆನ್ನಾಗಿದೆ. ಇಂಥವ್ರು ಬೆಳಿಬೇಕು ಸರ್, ಮುಂದೆ ಬರಬೇಕ್ರಿ, ಅದೇ ದೇವ್ರು. ಥ್ಯಾಂಕ್ ಯು ಸರ್. ಬುಟ್ಟಿ ಚಾಟ್ಸ್ ಒಂದು ಎಲ್ಲರೂ ಬಂದು ಟ್ರೈ ಮಾಡಲೇಬೇಕಿಲ್ಲಿ. ನಮ್ಮ ಡಿ ಬಾಸ್ ಇವರು ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಡಿ ಬಾಸ್ ಹೇಳಿರೋ ಒಂದು ಮಾತಿಂದೇಳಿ ಮುಂದುವರಿಬೇಕು ಅಂತೇಳಿ ಮತ್ತೆ ಇನ್ಸ್ಪಿರೇಷನ್ ತೊಗೊಂಡು ಮುಂದುವರಿಸಿದ್ದಾರೆ. ಜೈ ಡಿ ಬಾಸ್. ಎಲ್ಲಿಂದ ಬಂದ್ರಿ ಅಂತ? ನಾವು ಬಂದಿದ್ದು ಅತ್ತಿಗುಪ್ಪೆ ಬಂದ್ಬಿಟ್ಟು ಅಲ್ಲಿಂದ ಕ್ಯಾಬ್ ಬಂದಿದ್ದು. ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಬಂದ್ರಾ? ಓಕೆ. ಸೊ ನಿಮ್ಗೆ ಇಲ್ಲಿ ಬಂದಿದ್ದಕ್ಕೆ ಎಷ್ಟು ಖುಷಿ ಅನ್ಸುತ್ತೆ? ಇದು ಬುಟ್ಟಿ ಚಾಟ್ ಅಂತ ಕೇಳಿದ ತಕ್ಷಣನೇ ಒಂದು ಕ್ಯೂರಿಯಾಸಿಟಿ ಇತ್ತು, ಯಾವ ಥರ ಇರುತ್ತೆ ಅಂತ. ಆ ಟೆಕ್ಸ್ಚರ್ ನೋಡಿದ ತಕ್ಷಣನೇ ಹ್ಯಾಪಿ ಆಯಿತು. ತಿಂದ್ವಿ, ಇವಾಗ 2 ಖಾಲಿ ಆಯಿತು. ಓಕೆ. ಸೊ ಇನ್ನ ಹೇಳಿದೀವಿ ಇವಾಗ. ಸರ್, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹೌದು. ಸೊ ಈಗ ಡಿ ಬಾಸ್ ಅವರು ಸೊ ಹೇಳಿದ ಒಂದು ಕಾರಣಕ್ಕೆ ಬಂದ್ರಾ ಇಲ್ಲ ಹೆಂಗೆ ಅಂತ? ಡಿ ಬಾಸ್ ಹೇಳಿದ ಒಂದು ಕಾರಣ, ಮತ್ತೆ ಇವ್ರಿಗೆಲ್ಲ ತುಂಬಾ ಚಾಟ್ಸ್ ತಿನ್ನೋದು ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಬಂದಿದ್ದು. ಓಕೆ. ಸೊ ನೀವು ಟೇಸ್ಟ್ ಮಾಡಿದ್ರ